ಚಂದನ್ ಮಾಡಿದನ್ನ ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಲಾಗ್ ಬಂದು ನಾನು ನೆನ್ನೆ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಏನಾನ ಚೆಕ್ ಮಾಡಬೇಕಂದ್ರೆ ಹಿಂದಿನ ವಿಡಿಯೋ ಹೋಗಿ ಚೆಕ್ ಮಾಡಿ ನೋಡಿ. ಗ್ರಾಮದಮ್ಮನ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕಕ್ಕೆಲ್ಲ ಕೊಟ್ಬಿಟ್ಟು ಬಂದ್ವಿ. ಎಲ್ಲ ಪೂಜೆ ಎಲ್ಲ ಆಯಿತು. ಕಂಪ್ಲೀಟ್ ವಿಡಿಯೋ ಮಧ್ಯಾಹ್ನದ ತನಕ ನೆನ್ನೆ ವಿಡಿಯೋ ಹಾಕಿದ್ದೀನಿ. ಮಧ್ಯಾಹ್ನದ ಮೇಲೆ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವಾಗ ಮಧ್ಯಾಹ್ನ ನಮ್ಮ ಯಜಮಾನ ಶಾಪಿಂದ ಬಂದು ಊಟ ಮಾಡಿ ಅಲಂಕಾರ ಸ್ಟಾರ್ಟ್ ಮಾಡವ್ರೆ. ದೇವ್ರನ್ನ ಒಂದು 6-7 ಗಂಟೆಗೆ ಕರ್ಕೊಂಡು ಹೋಗೋಣ. ಅವ್ರೇನು ಅಂದ್ಕೊಂಡಿದ್ರು, ನಾಳೆ ಬೆಳಗಿನ ಜಾವ ಕರ್ಕೊಂಡು ಹೋಗೋಣ 4 ಗಂಟೆಗೆ ಅಂದ್ಬಿಟ್ಟು ಹೇಳಿದ್ರು. ಅದಕ್ಕೋಸ್ಕರ ನೈಟ್ ರೆಡಿ ಮಾಡೋಣ ಅಂದ್ಕೊಂಡಿದ್ವಿ. ಆಮೇಲೆ ಅವರು ಟೈಮಿಂಗ್ಸ್ ಚೇಂಜ್ ಮಾಡಿಕೊಂಡ್ರು. ಅಂದರೆ ಅವರು ಜಾತ್ರೆಗೆ ಗಂಗಮ್ಮನ್ನ ಇನ್ನು 2-3 ದೇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ರು. ಮತ್ತೆ ಕರ್ಗ ಐತೆ, ಅದಕ್ಕೆ ಇವಾಗೆ ಕಳಿಸ್ಕೊಡಿ ಅಂದ್ಬಿಟ್ಟು ಹೇಳಿದ್ರು. ಅದಕ್ಕೋಸ್ಕರ ನಮ್ಮ ಯಜಮಾನ್ರು ಇವಾಗ ಬಂದು ಅಲಂಕಾರ ಮಾಡ್ತಾವ್ರೆ. ನಮ್ಮ ಯಜಮಾನ ಅಲಂಕಾರ ಮಾಡ್ತಾ ಇದ್ರು. ಸೀರೆ ಎಲ್ಲ ಹೊಸ ಸೀರೆ ದೇವ್ರಿಗೆ ಉಡಿಸ್ತಾ ಇರೋದು. ದೇವ್ರಿಗೆ ಯಾವ್ದು ಇಷ್ಟ ಅಂದ್ರೂ ಅದೇ ಉಟ್ಕೊಳೋದು. ನಾವು ಸೀರೆ ಸ್ಟಿಚ್ ಮಾಡಿಸಿದ್ರು ಅದು ಸೆಟ್ ಆಗಲ್ಲ. ನಾವು ಒಂದು 5-6 ಸೀರೆ ಹೊಸ ಸೀರೆ ಭಕ್ತರು ಕೊಟ್ಟಿರ್ತಾರೆ, ನಾವು ತೊಗೊಂಡಿರ್ತೀವಿ ಸೀರೆ. ಎಷ್ಟೇ ಸೀರೆ ನೋಡಿದ್ರು ನಮಗೆ ಅದು ಯಾವ ದೇವ್ರಿಗೆ ಇಷ್ಟ ಆಗುತ್ತೋ ಅದೇ ನಾವು ಸ್ಟಿಚ್ ಮಾಡಕ್ಕೆ ಕೊಡೋದು. ಇಲ್ಲ ಅಂದರೆ ಅದು ಇಲ್ಲ ಇದು ಅನ್ನಂಗೆ ಆಗ್ತಾ ಇರತ್ತೆ. ಯಾರೇ ಕೊಟ್ರು ಆ ಅಮ್ಮನಿಗೆ ಇಷ್ಟ ಆದರೆ ಬಿಚ್ಚೋದೇ ಇಲ್ಲ ದೇವರು. 1 ತಿಂಗಳಾದ್ರೂ ತೆಗಿಯೋಕ್ಕೆ ಮನಸ್ಸಾಗಲ್ಲ. ಆ ಥರ ಏನೇ ಮಾಡಿದ್ರು ಅದು ತೆಗಿಯೋಕ್ಕೆ ಇರಲ್ಲ, ಮನಸ್ಸಾಗಲ್ಲ. ಆ ಥರ ಇರುತ್ತೆ. ದೇವ್ರಿಗೆ ಇಷ್ಟ ಆದರೆ ಮಾತ್ರ ಮೈ ಮೇಲೆ ಇಟ್ಕೊಳೋದು. ಇಲ್ಲಾಂದರೆ ಮಾರನೇ ದಿವಸನೇ ಬೇರೆ ಚೇಂಜ್ ಮಾಡಿಬಿಡ್ತೀವಿ. ನಮಗೆ ಅನಿಸ್ತಾ ಇರುತ್ತೆ ಬೇಡ, ತೆಗಿಯೋಣ, ಬೇರೆ ಹಾಕೋಣ ಅನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ದೇವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅದು ದೇವ್ರು ಉಡ್ಸ್ಕೊಳತ್ತೆ. ಹೂವು ಎಲ್ಲ ತಂದುಕೊಟ್ಟಿದ್ರು. ಬೆಳಿಗ್ಗೆ ಎಲ್ಲ ದೇವ್ರನ್ನ ತೊಳೆದಿದ್ವಿ ಎಲ್ಲ ದೇವ್ರನ್ನ ತೊಳೆದು ಎಲ್ಲ ರೆಡಿ ಮಾಡಿದ್ವಿ. ಇವಾಗ ದೇವ್ರಿಗೆ ಅಲಂಕಾರ ಮಾಡಿದ್ರು ನಮ್ಮ ಯಜಮಾನ್ರು ಅಲಂಕಾರ ಆಯಿತು. ಲಾಸ್ಟಲ್ಲಿ ನನ್ನ ಮಗ ಬಂದು ಪ್ರಕಾಶ್ ಅವರೆಲ್ಲ ಬಂದಿದ್ರು. ಇನ್ನೇನು ಅಲಂಕಾರ ಆಯಿತು. ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಕಂಪ್ಲೀಟ್ ದೇವ್ರದ್ದು ಅಲಂಕಾರ ಆಯಿತು. ಇನ್ನೇನು ಅವ್ರು ಬರಬೇಕು ಕರ್ಕೊಂಡು ಹೋಗೋಕ್ಕೆ. ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ದೇವ್ರ ಮನೆ ನೋಡಿ. ನನ್ನ ಶಾಪ್ಗೆ ತ್ರಾಸ್ ತೊಗೊಂಬಂದಿದ್ದೀನಿ. ಚಿಕ್ಕದಿತ್ತು ತ್ರಾಸು ಬಂದು. ಇವಾಗ ನನ್ನ ಮಗ ದೊಡ್ಡ ತಂದು ಕೊಟ್ಟವನೆ. ಸ್ವಲ್ಪ ದೊಡ್ಡ ಐಟಮ್ ಎಲ್ಲ ತೂಕ ಹಾಕಕ್ಕೆ, ದೀಪ ಆನೆ ಎಲ್ಲ ತೂಕ ಹಾಕಕ್ಕೆ ಅಂದ್ಬಿಟ್ಟು ಹೊಸ ತಂದವನೆ. ಅದಕ್ಕೆ ಅರ್ಶಿನ ಕುಂಕುಮ ಇಟ್ಟಿದ್ದೀವಿ ಪೂಜೆ ಮಾಡಕ್ಕೆ. ಪೂಜೆ ಮಾಡಾದ್ಮೇಲೆ ಶಾಪ್ ಹತ್ರ ಇಟ್ಕೊಳ್ಳೋಣ ಅಂದ್ಬಿಟ್ಟು ನನ್ನ ಮಗ ಪೂಜೆಗೆಲ್ಲ ರೆಡಿ ಮಾಡ್ತಾ, ಅಂದ್ರೆ ಮಂಗಳಾರತಿಗೆ ಇವಾಗ ಬಂದು ದೇವ್ರಿಗೆ ಅಲಂಕಾರ ಆಯ್ತಲ್ವಾ, ಇನ್ನೇನು ದೇವ್ರನ್ನ ಕರ್ಕೊಂಡು ಹೋಗಕ್ಕೆ ಅಂದ್ಬಿಟ್ಟು ಬರ್ತಾರೆ. ಇವಾಗ ಮಹಾಮಂಗಳಾರತಿ ಪೂಜೆ ಮಾಡಿ ಕಳ್ಸ್ಕೊಡ್ಬೇಕು. ಇವತ್ತು ಹೋದ್ರೆ ದೇವ್ರು ನಾಳೆ ಬರತ್ತೆ. ಚಂದನ್ ಮಾಡಿದನ್ನ ಅವನೇ ಮಾಡಿಲ್ಲ, ನಾನು ಸುಮ್ಮನೆ ಕಳಿಸ್ತೀವಿ. ತೋರ್ಸ್ ಮಕ್ಕ ಕಣ್ಣು ಹೊಡಿತೈತಿ. ತಿನ್ನು. ಈರುಳ್ಳಿ ಅಂತ ಇದ್ಕೊಂತೀನಿ, ಕಣ್ಣು ಹೊಡಿದೆ. ಏನಿಲ್ಲ, ಅದಕ್ಕೂ ಕ್ರೀಮ್ ಹಾಕ್ತಾರಮ್ಮ. ನಿಂಬೆಹಣ್ಣು ಹಾಕ್ತೀನಿ. ಅಲಂಕಾರ ಆದಮೇಲೆ ಪೂಜೆ ಮಾಡಬೇಕು. ಸಂಜೆ ಪೂಜೆ ನಾವು ಮಾಡ್ತಾ ಇದ್ದೀವಿ. ಅವ್ರು ಬರ್ತಾ ಇದ್ದಂಗೆ ಅವ್ರು ಪೂಜೆ ಮಾಡಿ ಕರ್ಕೊಂಡು ಹೋಗ್ತಾರೆ. ನಾವು ಪೂಜೆ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಮಾಡ್ಬಿಡೋಣ ಅಂದ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀವಿ. ದೇವ್ರದ್ದು ಅಲಂಕಾರ, ಜಾತ್ರೆದು ನಾವು ಯಾವ ಥರ ವೀಡಿಯೋಸ್ ಮಾಡಿದ್ದೀವಿ ಅನ್ನೋದು ಕಮೆಂಟಲ್ಲಿ ತಿಳಿಸಿ. ಕಮೆಂಟಲ್ಲಿ ತಿಳಿಸಿದ್ರೆ ನಮಗೂ ಗೊತ್ತಾಗುತ್ತೆ ಯಾರು ನೋಡ್ತಾ ಇದ್ದೀರಾ, ಯಾರು ಕಮೆಂಟ್ ಮಾಡ್ತಾ ಇದ್ದೀರಾ ಅನ್ನೋದು ಗೊತ್ತಾಗುತ್ತೆ. ಯಾರಿಗೆ ಇಷ್ಟ ಆಗುತ್ತೆ ಅವ್ರು ಕಮೆಂಟ್ ಮಾಡಿ.
ಸ್ವಲ್ಪ ಸ್ಮೈಲ್ ಮಾಡಿ ಅಡ್ಡ ಆದವರೆಲ್ಲ. ಥ್ಯಾಂಕ್ ಯು ಥ್ಯಾಂಕ್ ಯು.
ದೇವ್ರ ಕಳ್ಸ್ಬೇಕಿಂದಕ್ಕೆ ದೇವ್ರನ್ನ ಜಾತ್ರೆ ಕರ್ಕೊಂಡು ಹೋದ್ರು. ಇವಾಗ ನಾನು ಇವಾಗ ಗ್ರಾಮದಮ್ಮನ್ಗೆ ರೆಡಿ ಮಾಡೋಕ್ಕೆ ನಮ್ಮ ಯಜಮಾನ್ರು ಹೋಗವ್ರೆ. ಇವಾಗ ನಾನು ಹೋಗ್ತಾ ಇದ್ದೀನಿ ಅರ್ಶಿನ ಕುಂಕುಮ ಇಡೋಣ ಅಂದ್ಬಿಟ್ಟು ಎಲ್ಲ ಎತ್ಕೊಂಡಿದ್ದೀನಿ. ಗಂಧ ಅರ್ಶಿನ ಕುಂಕುಮ ಪ್ರತಿಯೊಂದು ಎತ್ಕೊಂಡಿದ್ದೀವಿ. ಪ್ರತಿ ಸಲನೂ ಅಷ್ಟೇ ನಮ್ಮ ಯಜಮಾನ್ರು ಹೂವು ಎಲ್ಲ ಹಾಕಿ ಎಲ್ಲ ಅವರೇ ರೆಡಿ ಮಾಡ್ತಾರೆ. ಹೂವು ಎಲ್ಲ ಹಾಕೋಕ್ಕೆ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಹೋಗ್ತಾರೆ. ಅದ್ರ ಜೊತೆ ನಾನು ಹೋಗ್ತೀನಿ, ಹೋಗಿ ಬರಬೇಕು. ಇವತ್ತು ನಮ್ಮ ತ್ಯಾಮಗೊಂಡ್ಲು ಗ್ರಾಮ ದೇವತೆ ಜಾತ್ರಾ ಮಹೋತ್ಸವ ಮೊದಲನೇ ದಿನ ಮಂಗಳವಾರ ಆ ತಾಯಿನ ನಮ್ಮ ವಿಶ್ವಕರ್ಮ ಜನಾಂಗದವರು ಅದನ್ನು ತಾಯಿನ ಮಣ್ಣಲ್ಲಿ ಅವಾಗ ತಾನೇ ತಂದು ಮಿದ್ದಿ ಆ ತಾಯಿನ ವಿಗ್ರಹ ಮಾಡಿ ಮುಖವಾಡ ಇಟ್ಟು ಆ ತಾಯಿಗೆ ಪೀಠದ ಮೇಲೆ ರೆಡಿ ಮಾಡಿ ಇಟ್ಟಿರ್ತಾರೆ. ಆಮೇಲೆ ನಮ್ಮನ್ನು ಕೂಗ್ತಾರೆ. ಹಂಗೆ ನಮ್ಮನ್ನು ಕೂಗಿ ಸೀರೆ ಉಡಿಸಿ ನಮಗೂ ಅದೊಂದು ಭಾಗ್ಯ. ನಾವು ನಮ್ಮ ಮಿಸ್ಸಸ್ ಅವ್ರು ಹೋಗಿ ಆ ತಾಯಿ ಸೇವೆ ನಮಗೇನೋ ಸೇವೆ ಮಾಡೋಕ್ಕೆ ಅದೊಂದು ಭಾಗ್ಯ. ಹೋಗಿ ನಾವು ಸೀರೆ ಪಟೇಲ್ರ ಮನೆಯವ್ರು ಬಂದು 7:30 ವಾದ್ಯದಿಂದ ಅವ್ರ ಮನೆಯಿಂದ ಅವ್ರನ್ನ ಕರ್ಕೊಂಬರ್ಬೇಕು. ಅವ್ರನ್ನ ಕರ್ಕೊಂಬಂದು ತಾಯಿಗೆ ಮಡ್ಲಕ್ಕಿ ಸೀರೆ ಹೂವು ಎಲ್ಲ ಅವ್ರ ಮನೆಯಿಂದನೇ ಬರುತ್ತೆ. ಅವ್ರ ಮನೆಯಿಂದ ಬಂದ ತಕ್ಷಣ ಅವರು ದೇವ್ರ ಹತ್ರ ಇಟ್ಟು ಅಲ್ಲಿಂದ ನಾನೇ ತಾಯಿನ ರೆಡಿ ಮಾಡೋದು. ಸೀರೆ ಉಡಿಸಿ ಹೂವು ಹಾಕಿ ನಮ್ಮ ಮಿಸಸ್ ಬಂದು ತಾಯಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಅವರು ಸೇವೆ ಮಾಡ್ತಾರೆ. ಈ ಪಟೇಲ್ರ ಮನೆಯವ್ರು ಬಂದ ತಕ್ಷಣ ಇದು ಪೂಜೆ ಮಾಡಿ ಆಮೇಲೆ ಆಚಾರ್ಯರು ಬಂದು ಆ ತಾಯಿಗೆ ಉಪಹಾರ ಅಂದರೆ ಆರತಿ ಬೆಳಗ್ಗೆ ಉಪಹಾರ ಹಾಕ್ತಾರೆ. ಅಲ್ಲಿಂದ ಮುಂದಿನ ಕಾರ್ಯಕ್ರಮ ಬಂದು ಅಲ್ಲಿಂದ ತಾಯಿನ ಮುಂದೆ ಕರ್ಕೊಂಬಂದು ಬಲಿ ಕೊಡಬೇಕು. ಕಣ್ಣು ಆ ತಾಯಿಗೆ ಬಲಿ ಕೊಟ್ಟು ಅಲ್ಲಿಂದ ಆಸಾತಿಗಳು ಬಂದು ಆ ತಾಯಿನ ಹೊಗಳ್ಕೊಂಡು ಕರ್ಕೊಂಡು ಬರ್ತಾರೆ. ಗದ್ಗೆಗೆ ಹೋಗೋಷ್ಟೊತ್ತಿಗೆ ಅಲ್ಲಿಂದ 1 ಅವರ್ 1.5 ಅವರ್ ಬೇಕು. ಅಲ್ಲಿಂದ ತಾಯಿ ಗದ್ಗೆಗೆ ಬಂದ ತಕ್ಷಣ ಬ್ರಾಹ್ಮಣರು ಬಂದು ಅಲ್ಲಿಂದ ಆ ತಾಯಿಗೆ ಪುಣ್ಯ ಇದೆಲ್ಲ ಮಾಡಿ ಅವ್ರದ್ದೊಂದು ಕಾರ್ಯಕ್ರಮ ಮುಗಿಯುತ್ತೆ. ಅಲ್ಲಿಂದ ಬಂದು ತಾಯಿಗೆ ಅವತ್ತಿನ ಮೊದಲನೇ ದಿನದ ಜಾತ್ರಾ ಮಹೋತ್ಸವ ಸ್ಟಾರ್ಟ್ ಆಗುತ್ತೆ. ಇವಾಗ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ನಾನು, ನನ್ನ ಮಗಳು, ನಮ್ಮ ಯಜಮಾನ್ರು. ಅಂತ ಹೇಳ್ತಿದ್ದೀನಿ. ಅದಕ್ಕೆ ನಾನು ನಿಂತ್ಕೊಂಡೆ.
ನೋಡೋಣ ಬರುತ್ತೇನೋ ಅದಕ್ಕೆ ತಂದಿದ್ದೀರಾ Ang grato man ba?
ಕರಗ ಎಲ್ಲ ಆಯ್ತು. ಕರಗ ನಮ್ಮನೆ ಹತ್ರನೂ ಬಂದಿತ್ತು. ಮತ್ತೆ ಇವತ್ತು ಬಂದು ಗ್ರಾಮದಮ್ಮನ ಜಾತ್ರೆ ಮತ್ತೆ ಚೌಡಮ್ಮನ ಜಾತ್ರೆ 2 ನಡೀತಾ ಇರೋದು. ಇವಾಗ ಗ್ರಾಮದಮ್ಮ ಅಂದ್ರೆ ಊರಿನ ಮೆರವಣಿಗೆ ಐತೆ, ಮತ್ತೆ ಕರಗಾನು ಐತೆ. ಇನ್ನ ಇವತ್ತಿನ ಕಂಪ್ಲೀಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನಾಳೆ ವಿಡಿಯೋ ಯಾರು ಮಿಸ್ ಮಾಡ್ದಿರಾ ವಾಚ್ ಮಾಡಿ. ನಾಳೆ ವಿಡಿಯೋನ ದೇವ್ರನ್ನ ನಾವು ಮನೆಗೆ ಕರ್ಕೊಂಬರ್ಬೇಕು. ಗ್ರಾಮದಮ್ಮನ ಜಾತ್ರೆ ಮತ್ತೆ ದುಗ್ಲಮ್ಮನ್ ಮಾಡ್ತಾ ಇದೀವಿ. ಕೋಟೆ ಮಾರಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಪ್ರತಿಯೊಂದು ದೇವ್ರಿಗೆ ಹೋಗ್ತಾ ಇದೀವಿ. ನಾಳೆ ವಿಡಿಯೋ ಯಾರು ಮಿಸ್ ಮಾಡ್ದಿರಾ ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.